ಒಂದಾನೊಂದು ಕಾಲದಲ್ಲಿ ನಡೆದ ಘಟನೆ ಇದು. ಒಂದು ಹಳ್ಳಿಯಲ್ಲಿ ಗಂಗಾ ಮತ್ತು ನಮ್ರತಾ ಎಂಬ ಇಬ್ಬರು ಸ್ನೇಹಿತೆಯರು ವಾಸಿಸುತ್ತಿದ್ದರು. ಗಂಗಾ ಸ್ವಲ್ಪ ಕಡಿಮೆ ಸುಂದರವಾಗಿದ್ದಳು ಮತ್ತು ಕಡಿಮೆ ಓದಿದ್ದಳು. ಆದರೆ ಅವಳಿಗೆ ತುಂಬಾ ಒಳ್ಳೆಯ ಗುಣವಿತ್ತು. ಆದರೆ ನಮ್ರತಾಗೆ ತುಂಬಾ ಅಹಂಕಾರವಿತ್ತು. ತಾನು ಸುಂದರವಾಗಿದ್ದೇನೆ ಎಂದು ಎಲ್ಲರನ್ನೂ ತುಂಬಾ ಕೀಳಾಗಿ ನೋಡುತ್ತಿದ್ದಳು ಮತ್ತು ಚೆನ್ನಾಗಿ ಓದಿಕೊಂಡಿದ್ದರು. ಇವರಿಬ್ಬರು ಒಂದು ದಿನ ಬಾವಿ ಹತ್ತಿರ ನೀರು ತರಲು ಹೋಗಿದ್ದರು. ನಮ್ರತಾ ಒಳ್ಳೆ ಹೂವಿನ ಸೀರೆ ಇಟ್ಟು ಬರ್ತಾಳೆ. ಪಾಪ ಗಂಗಾ ಹಳೆಯ ಸೀರೆಯಲ್ಲಿ ಬರುತ್ತಾಳೆ. ನೋಡು ಗಂಗಾ, ಇಂದಿಗೆ ನನ್ನ ಮದುವೆ ನಿಶ್ಚಯವಾಗಿ 3 ದಿನವಾಯ್ತು. ಮಾವನವರು ಕಳಿಸಿದ ಈ ಚಿನ್ನದ ಸರ ನೋಡು, ಎಷ್ಟು ಹೊಳೆಯುತ್ತಿದೆ. ತುಂಬಾ ಚೆನ್ನಾಗಿದೆ ನಮ್ರತಾ. ನಿನ್ನ ಸೌಂದರ್ಯಕ್ಕೆ ಈ ಒಡವೆಗಳು ಇನ್ನೂ ಮೆರವ ನೀಡುತ್ತಿವೆ. ಸೌಂದರ್ಯ ಇರೋದಕ್ಕೆ ಅಲ್ವಾ ನನಗೆ ಇಂತಹ ಶ್ರೀಮಂತ ಮನೆ ಸಿಕ್ಕಿದ್ದು. ನಿನ್ನ ಮದುವೆ ಆ ಕಮ್ಮಾರ್ನ ಜೊತೆಯಂತೆ. ಪಾಪ ಅಡುಗೆ ಮನೆಯ ಮಸಿ ನೀನ್ ತೊಳಿಲೇಬೇಕು. ಮದುವೆ ಅನ್ನೋದು ಶ್ರೀಮಂತಿಕೆ ಮೇಲೆ ನಡಿಬಾರ್ದು ನಮ್ರತಾ, ಮನಸ್ಸಿನ ಮೇಲೆ ನಡಿಬೇಕು. ನನ್ನ ಗಂಡ ಬಡವನಾದ್ರೂ ಕಷ್ಟಪಟ್ಟು ದುಡಿಯುವನು. ಹೌದು ಹೌದು, ನಿನ್ನ ತತ್ವಗಳು ಹೊಟ್ಟೆ ತುಂಬಿಸಲ್ಲ ಗಂಗಾ. ನಾಳೆ ನಾನು ಗಾಡಿಯಲ್ಲಿ ಹೋಗುವಾಗ ನೀನು ಬರೀ ಕಾಲಲ್ಲಿ ನಿಂತು ನೋಡ್ಬೇಕು. ನನಗೆ ಯಾರು ಸಿಗುತ್ತಾರೋ ಅದು ನನ್ನ ಹಣೆ ಬರಹ. ನಿನ್ನ ಸುಖವನ್ನು ನೋಡಿ ನಾನು ಸಂತೋಷ ಪಡುತ್ತೇನೆ ಅಷ್ಟೇ. ನನ್ಗೆ ಗೊತ್ತು, ನಿನಗೆ ನನ್ ಮೇಲೆ ಹೊಟ್ಟೆ ಉರಿ ಇದೆ. ಏಕೆಂದ್ರೆ ನಿನ್ನ ಮುಖ ನನಗಿಂತ ಕಪ್ಪು ಮತ್ತು ನೀನು ಓದಿಲ್ಲ. ಸ್ನೇಹದಲ್ಲಿ ಹೊಟ್ಟೆ ಉರಿ ಇರಲ್ಲ ನಮ್ರತಾ. ನೀನು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ. ನನ್ನ ಮಟ್ಟಕ್ಕೆ ನೀನು ಎಂದಿಗೂ ಬರಲು ಸಾಧ್ಯವಿಲ್ಲ. ನಾವು ಅರಮನೆಯಲ್ಲಿ ಇರಬೇಕಾದವರು, ನೀನು ಗುಡಿಸಿನಲ್ಲಿ. ಕಾಲದ ಚಕ್ರ ಹೇಗೆ ತಿರುಗುತ್ತದೆ ಅಂತ ಯಾರು ಹೇಳಲು ಸಾಧ್ಯವಿಲ್ಲ ನಮ್ರತಾ. ಇಂದು ಅರಮನೆ ಇರಬಹುದು, ನಾಳೆ ಏನಾಗುತ್ತೋ ಯಾರಿಗೆ ಗೊತ್ತು. ಗಂಗಾ ಅಷ್ಟು ಸುಂದರವಾಗಿಲ್ಲದ ಕಾರಣ ಅವಳೊಬ್ಬ ಕಮ್ಮಾರ್ನನ್ನು ಮದುವೆಯಾಗ್ತಾಳೆ. ನಮ್ರತಾ ಸುಂದರವಾಗಿರುವ ಕಾರಣ ಒಬ್ಬರ ಶ್ರೀಮಂತರನ್ನು ಮದುವೆಯಾಗ್ತಾಳೆ. ಒಂದು ದಿನ ಗಂಗೆಯ ಗಂಡ ಕೆಲಸಕ್ಕೆ ಹೋಗುವಾಗ ಮನೆಯಲ್ಲಿ ತಿನ್ನಲು ಒಂದೇ ಒಂದು ರೊಟ್ಟಿ ಇತ್ತು. ಗಂಗಾ ಅದನ್ನು ಗಂಡನಿಗೆ ಕೊಡಲು ಯತ್ನಿಸಿದಳು. ಪ್ರೇ, ಇವತ್ತು ಮನೆಯಲ್ಲಿರೋದು ಇದು ಒಂದೇ ರೊಟ್ಟಿ. ದಯವಿಟ್ಟು ಇದನ್ನು ತಿಂದು ಕೆಲ್ಸಕ್ಕೆ ಹೋಗಿ. ನಾನು ಇದನ್ನು ತಿಂದ್ರೆ ದಿನವಿಡೀ ನೀನು ಏನು ತಿನ್ನುತ್ತೀಯ ಗಂಗಾ? ಬೇಡ, ನೀನೇ ಇಟ್ಕೋ. ನಾನ್ ನೀರು ಕುಡ್ದಾದ್ರೂ ಇರ್ತೇನೆ. ನೀವು ಕಮ್ಮಾರಿಕೆ ಕೆಲಸಕ್ಕೆ ಹೋದಾಗ ಶಕ್ತಿ ಬೇಕು, ದಯವಿಟ್ಟು ಬೇಡ ಅನ್ನಬೇಡಿ. ನನ್ನ ಬಡತನಕ್ಕೆ ನಿನ್ನಂತಹ ಹೆಂಡತಿ ಸಿಕ್ಕಿದ್ದೇ ಪುಣ್ಯ. ಆದರೆ ನಿನಗೆ ಒಂದು ಹೊತ್ತು ಊಟ ಕೊಡಲು ನನ್ನಿಂದ ಆಗುತ್ತಿಲ್ಲವಲ್ಲ ಅಂತ ಸಂಕಟವಾಗುತ್ತಿದೆ. ಬಡತನ ನಮ್ಮ ಶಾಪವಲ್ಲ ರೀ, ನಮ್ಮಲ್ಲಿ ಪ್ರೀತಿ ಇದೆ. ಅದೇ ನಮಗೆ ಶ್ರೀಮಂತಿಕೆ. ದೇವರ ಮೇಲೆ ಭಾರ ಹಾಕಿ. ಮಾರುಕಟ್ಟೆಯಲ್ಲಿ ಇವತ್ತು ಏನಾದರೂ ಕೆಲಸ ಸಿಗಬಹುದು ಎಂಬ ಆಸೆ ಇದೆ. ನೀನು ದೇವರಿಗೆ ದೀಪ ಹಚ್ಚು. ದೇವರಿಗೆ ಗೊತ್ತು ನಮ್ಮ ಕಷ್ಟ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಇಲ್ಲ ಗಂಗಾ, ಇದನ್ನು ನೀನು ಅರ್ಧ ತಿನ್ನು. ಉಳಿದ ಅರ್ಧ ಸಂಜೆ ಮಗು ಬಂದ್ರೆ ಬೇಕಾಗತ್ತೆ. ನಿಮ್ಲಿ ಕೆಲಸ ಸಿಗುವವರೆಗೆ ನನಗೆ ಹಸಿವೆ ಆಗಲ್ಲ. ನೀವು ಹೀಗೆ ಹೋದ್ರೆ ನನ್ನ ಮನಸ್ಸಿಗೆ ಶಾಂತಿ ಇರಲ್ಲ. ಸರಿ, ಈ ರೊಟ್ಟಿ ನಿನ್ನ ಹತ್ತಿರವೇ ಇರಲಿ. ನನಗಿಂತ ನಿನಗೆ ಇದರ ಅವಶ್ಯಕತೆ ಹೆಚ್ಚಿದೆ. ನಾನು ಹೊರಟು ಬರುತ್ತೇನೆ. ಒಂದು ದಿನ ಗಂಗಾ ಮನೆ ಆಚೆ ಕಸಗುಡಿಸುವಾಗ ನಮ್ರತಾ ಅಲ್ಲಿಗೆ ಬರುತ್ತಾಳೆ. ಓಹೋ ಗಂಗಾ, ನೀನಿನ್ನು ಹರಿದೋಗಿರೋ ಸೀರೆಯಲ್ಲಿ ಇದೆಯಾ? ಇನ್ನು ನಿನ್ ಗಂಡ ಏನ್ ಸಂಪಾದನೆ ಮಾಡಿಲ್ವಾ? ಬಾ ನಮ್ರತಾ, ಕುಳಿತುಕೋ. ನಮ್ಮ ಬಡತನ ನಮ್ಗೆ ಗೌರವ ಕೊಟ್ಟಿದೆ. ನೋಡು ಗಂಗಾ, ನಾನ್ ಗರ್ಭಿಣಿ. ನನ್ ಮನೆಯಲ್ಲಿ ಕೆಲ್ಸ ಮಾಡ್ಲು ಯಾರು ಇಲ್ಲ. ನೀನ್ ಬಂದು ಕೆಲ್ಸ ಮಾಡ್ತೀಯಾ? ನಾನಾ ಕೆಲ್ಸಕ್ಕ? ಆದ್ರೆ ನಾವು ಸ್ನೇಹಿತರಲ್ವಾ ನಮ್ರತಾ? ಸ್ನೇಹ ಅನ್ನೋದು ಸಮಾನರಲ್ಲಿರ್ಬೇಕು. ಗಂಗಾ, ನೀನ್ ಕೆಲಸದವಳ ಅರ್ಹತೆ ಹೊಂದಿದ್ದೀಯಾ ಅಷ್ಟೇ. ಸಂಬಳ ಬೇಕಾದಷ್ಟು ಕೊಡ್ತೇನೆ. ನೀನ್ ಹೇಳಿದ ರೀತಿ ಸರಿ ಇಲ್ಲ ನಮ್ರತಾ. ಆದ್ರೂ ನಿನಗೆ ಸಹಾಯ ಬೇಕು ಅಂದ್ರೆ ನಾನು ಯೋಚಿಸ್ತೇನೆ. ನೋಡು, ನಿನ್ಗೀಗ ಹಣದ ಅಗತ್ಯವಿದೆ ಅಂತ ನನಗೆ ಗೊತ್ತು. ಅಹಂಕಾರ ಬಿಟ್ಟು ಕೆಲ್ಸಕ್ ಬಾ. ನನಗೆ ಅಹಂಕಾರ ಇಲ್ಲ ನಮ್ರತಾ, ಸ್ವಾಭಿಮಾನ ಇದೆ. ನಾನು ನನ್ನ ಗಂಡನ ಹತ್ತಿರ ಕೇಳಿ ಹೇಳುತ್ತೇನೆ. ನಿನ್ ಗಂಡನ ಹತ್ರ ಏನ್ ಕೇಳ್ತೀಯಾ?
ನೆಟ್ಟುಗೆ ಹೊಟ್ಟೆಗೆ ಊಟನೇ ಇಲ್ಲ. ಇನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾನಾ? ನಾಳೆ ಬೆಳಗ್ಗೆ ಬೇಗ ಬಾ. ಸರಿ ನಮ್ರತ, ಒಬ್ಬ ಗರ್ಭಿಣಿಯ ಕಷ್ಟ ನನಗೆ ಅರ್ಥವಾಗ್ತದೆ. ನಾನು ಬಂದು ಕೆಲಸ ಮಾಡುತ್ತೇನೆ. ಮರುದಿನ ಗಂಗಾ ನಮ್ರತಾಳ ಮನೆಗೆ ಕೆಲಸಕ್ಕೆ ಬರ್ತಾಳೆ. ಅಲ್ಲಿ ನಮ್ರತ ನೆಲವರಿಸಲು ಹೇಳ್ತಾಳೆ ಮತ್ತು ಅವಳು ಸೋಫಾದ ಮೇಲೆ ರಾಣಿ ಹಾಗೆ ಕುಳಿತಿರ್ತಾಳೆ. ಗಂಗಾ, ಇಲ್ಲಿ ನೋಡು, ಎಷ್ಟೊಂದು ಮಸಿ ಇದೆ. ಸರಿಯಾಗಿ ಒರೆಸು. ನಿನಗೆ ಕೆಲಸ ಮಾಡಲು ಬರುವುದಿಲ್ಲವೇ? ನೋಡು ನಮ್ರತ, ಬೆಳಗ್ನಿಂದ 5 ಬಾರಿ ಒರೆಸಿದ್ದೇನೆ. ಇದು ಕಲ್ಲಿನ ಕಲೆಯೇ ಹೊರತು ಮಸಿಯಲ್ಲ. ನನಗೆ ಎದುರ್ತ್ರ ಕೊಡ್ಬೇಡ. ನೀನು ಇಲ್ಲಿ ಕೆಲ್ಸಕ್ಕೆ ಇರುವುದು ನನ್ನ ದಯೆಯಿಂದ. ನೆನಪಿರ್ಲಿ. ನಿನ್ನ ದಯೆಯಲ್ಲ ನಮ್ರತ, ನನ್ನ ಹಸಿವು ನನ್ನನ್ನು ಇಲ್ಲಿಗೆ ತಂದಿದೆ. ದಯವಿಟ್ಟು ಇಷ್ಟು ಕಠಿಣವಾಗಿ ಮಾತಾಡಬೇಡ. ಸರಿ, ಈಗ ಹೋಗಿ ದನದ ಕೊಟ್ಟಿಗೆ ಸ್ವಚ್ಛ ಮಾಡು. ಅಲ್ಲಿ ತುಂಬಾ ಕೊಳಕಾಗಿದೆ. ಆದ್ರೆ ನನಗೀಗ ಹೊಟ್ಟೆ ನೋವು ಶುರುವಾಗಿದೆ ನಮ್ರತ. ನಾನು ಗರ್ಭಿಣಿ. ನನ್ನ ಕಷ್ಟವನ್ನ ಸ್ವಲ್ಪ ಅರ್ಥ ಮಾಡ್ಕೋ. ನಿನಗ್ ನೋವು ಬಂದ್ರೆ ನನಗೇನಂತೆ? ಕೆಲಸ ಪೂರ್ತಿ ಮಾಡ್ದೆ ನೀನ್ ಎಲ್ಲಿಗೂ ಹೋಗುವಂತಿಲ್ಲ. ನೀನ್ ಹೆಣ್ಣು, ನಾನ್ ಹೆಣ್ಣು. ಸ್ವಲ್ಪನಾದ್ರೂ ಕರುಣೆ ತೋರಿಸು. ಕರುಣೆ ತೋರಿಸಲು ಇದು ಧರ್ಮಶಾಲೆಯಲ್ಲ. ಕೆಲಸ ಮಾಡು ಅಥವಾ ಸಂಬಳ ಇಲ್ಲದೆ ಮನೆಗೆ ಹೋಗು. ಸರಿ ನಮ್ರತ, ದೇವ್ರು ಎಲ್ಲವನ್ನೂ ನೋಡುತ್ತಿದ್ದಾನೆ. ನಾನು ಕೆಲಸ ಮುಗಿಸುತ್ತೇನೆ. ಒಂದೇ ದಿನ ಗಂಗಾ ಮತ್ತು ನಮ್ರತಾಳಿಗೆ ಮಗು ಜನಿಸುತ್ತದೆ. ಗಂಗಾಳಿಗೆ ಹೆಣ್ಣು ಮಗು ಮತ್ತು ನಮ್ರತಾಳಿಗೆ ಗಂಡು ಮಗು ಜನಿಸುತ್ತದೆ. ಸುಮಾರು ವರ್ಷಗಳ ನಂತರ ಸೂರಜ್ ಮತ್ತು ಸೋನಾಲಿ ಬೆಳೆದು ದೊಡ್ಡವರಾಗಿದ್ದಾರೆ. ಸೂರಜ್ ಆ ಕೆಲಸದವಳ ಮಗಳು ಸೋನಾಲಿ ಹತ್ತಿರ ನೀನ್ ಯಾಕ್ ಮಾತಾಡ್ತೀಯಾ? ಅದು ನಮ್ಮ ಗೌರವಕ್ಕೆ ಧಕ್ಕೆ. ಅಮ್ಮ, ಸೋನಾಲಿ ತುಂಬಾ ಒಳ್ಳೆ ಹುಡುಗಿ. ಅವಳು ವಿದ್ಯಾವಂತೆ ಕೂಡ. ಬಡತನ ಅಂದ್ರೆ ಅಪರಾಧವಲ್ಲ. ಅವಳು ಕೇವಲ ಒಬ್ಬ ಕಮ್ಮಾರದ ಮಗಳು. ನಮ್ಮ ವಂಶಕ್ಕೆ ಅವಳಿ ಸರಿಸಾಟಿ ಅಲ್ಲ. ನಮ್ಮ ಶ್ರೀಮಂತಿಕೆ ಬರೀ ಗೋಡೆಗಳಲ್ಲಿ ಇದೆ ಅಮ್ಮ, ಆದರೆ ಸೋನಾಲಿಯ ಮನೆಯಲ್ಲಿ ಸಂಸ್ಕಾರ ಇದೆ. ಸಂಸ್ಕಾರದಿಂದ ಹೊಟ್ಟೆ ತುಂಬಲ್ಲ ನೀನು. ಒಬ್ಬ ಜಮೀನ್ದಾರನ ಮಗಳನ್ನು ಮದುವೆಯಾಗಬೇಕು. ನನಗೆ ಹಣ ಬೇಕಿಲ್ಲ ಅಮ್ಮ, ನನಗೆ ಸೋನಾಲಿ ಬೇಕು. ಅವಳನ್ನು ನಾನು ಪ್ರೀತಿಸುತ್ತಿದ್ದೇನೆ. ಏನು? ನನ್ನ ಮಗ ಒಬ್ಬ ಕೆಲಸದಾಳಿಯ ಮಗಳನ್ನು ಪ್ರೀತಿಸುವುದೇ? ಇದನ್ನು ನಾನು ಎಂದಿಗೂ ಒಪ್ಪಲಾರೆ. ನೀವು ಒಪ್ಪದಿದ್ದರೆ ನನ್ನ ಜೀವನ ಪೂರ್ತಿ ದುಃಖದಲ್ಲೇ ಕಳೆಯಬೇಕಾಗುತ್ತದೆ. ಈಗ್ಲೇ ಆ ಗಂಗೆನ ಕೆಲಸದಿಂದ ತೆಗೆಯುತ್ತೇನೆ. ಆಗ್ಲಾದ್ರೂ ನಿನಗೆ ಬುದ್ಧಿ ಬರ್ತದೆ. ಅಮ್ಮ, ದಯವಿಟ್ಟು ಅನಾಹುತ ಮಾಡಬೇಡಿ. ಪ್ರೀತಿಯ ಅಹಂಕಾರಕ್ಕಿಂತ ದೊಡ್ಡದು. ವಿಷಯ ತಿಳಿತಿದಂಗೆ ನಮ್ರತಾ ಗಂಗೆಯ ಬಳಿ ಬಂದು ಎಲ್ಲಾ ಕೆಲಸದವರ ಮುಂದೆ ಅವಳಿಗೆ ಅವಮಾನ ಮಾಡ್ತಾಳೆ ಮತ್ತು ಅವಳನ್ನು ಕೆಲಸದಿಂದ ತೆಗೆದುಹಾಕುತ್ತಾಳೆ. ಗಂಗಾ, ನಿನ್ನ ಮಗಳಿಗೆ ಇಷ್ಟೊಂದು ಸೊಕ್ಕೆ. ನನ್ನ ಮಗನನ್ನೇ ಬುಟ್ಟಿಗೆ ಹಾಕಿಕೊಳ್ಳಲು ನೋಡುತ್ತಿದ್ದಾಳೆ. ನಮ್ರತಾ, ನಿನ್ನ ಮಾತು ಮಿತಿಮೀರಬಾರದು. ನನ್ನ ಮಗಳು ತುಂಬಾ ಸರಳವಾದವಳು. ಸರಳವೋ ಅಥವಾ ಸಂಚುಗಾರ್ತಿಯೋ ನನಗೆ ಗೊತ್ತು. ಹಿಂದೆ ನಿನ್ನ ಸಾಮಾನು ಕಟ್ಟಿಕೊಂಡು ಇಲ್ಲಿಂದ ತೊಲಗು. 10 ವರ್ಷ ನಿನ್ನ ಮನೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಇಷ್ಟೇನಾ ನನಗೆ ಸಿಗುವ ಗೌರವ? ಗೌರವ ಬೇಕಾದ್ರೆ ರಾಜರ ಮನೆಗೆ ಹೋಗು. ನಿನಗೆ ಇಲ್ಲಿ ಜಾಗವಿಲ್ಲ. ಹೋಗು ಇಲ್ಲಿಂದ. ಅಮ್ಮ ಬಾ, ಇಲ್ಲಿಂದ ಹೋಗೋಣ. ನಮ್ಮನ್ನು ಕೇವಲವಾಗಿ ಕಾಣುವವರ ಹತ್ತಿರ ನಮಗೆ ಕೆಲಸ ಬೇಡ. ನೋಡು, ಕೆಲಸದವಳ ಮಗಳು ಹೇಗ್ ಮಾತಾಡ್ತಾಳೆ. ಇವಳೇನು ನಮ್ಮನೆಗ್ ಸೊಸೆಯಾಗೋಳು. ನಮ್ರತ, ಇಂದು ನೀವು ನಮ್ಮನ್ನು ಬೀದಿಗೆ ಹಾಕಿರ್ಬೋದು. ಆದ್ರೆ ನೆನಪಿಡು, ನನ್ನ ಮಗಳು ಒಂದು ದಿನ ರಾಣಿ ಆಗುತ್ತಾಳೆ. ರಾಣಿಯ ಕನ್ಸಿನಲ್ಲಿ ಸಾಧ್ಯವಿಲ್ಲ. ಈಗ ಇಲ್ಲಿಂದ ನಡೆಯಿರಿ. ಕಣ್ಣೀರ್ ಹಾಕ್ಬೇಡ ಅಮ್ಮ. ನಿನ್ನ ಮರ್ಯಾದೆ ನಾನು ಉಳಿಸುತ್ತೇನೆ. ನಡೀರಿ, ಹೋಗೋಣ.
ಸೋನಾಲಿಯು ತನ್ನ ತಾಯಿಗೆ ಅವಮಾನ ಆಗಿದ್ದಕ್ಕೆ ಮತ್ತು ಸೂರಜ್ ಪ್ರೀತಿ ಸಿಗದ ಕಾರಣ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಲು ನದಿಯ ಬಳಿ ನಿಂತಿರ್ತಾಳೆ. ಸೂರಜ್ನ ಪ್ರೀತಿಯೂ ಸಿಗಲಿಲ್ಲ, ಅಮ್ಮನಿಗೂ ಅವಮಾನವಾಯಿತು. ಈ ಬದುಕು ನನಗ್ಯಾಕೆ? ಆಗ ಆ ರಾಜ್ಯದ ರಾಜನು ಮಾರುವ ವೇಷದಲ್ಲಿ ಅಲ್ಲಿಗೆ ಬರ್ತಾನೆ. ಮಗಳೇ, ಈ ಮೌನವಾದ ನದಿಯಲ್ಲಿ ಅಲೆಗಳು ಇರಬಹುದು, ಆದರೆ ನಿನ್ನ ಕಣ್ಣಲ್ಲಿ ಇರುವ ದುಃಖ ನದಿಗಿಂತ ಆಳವಾಗಿದೆ. ಯಾರು ನೀವು? ನನ್ನನ್ನು ಸಾಯಲು ಬಿಡಿ. ಈ ಪ್ರಪಂಚ ಬಡವರನ್ನು ಬದುಕಲು ಬಿಡೋದಿಲ್ಲ. ಸಾವು ಯಾವುದಕ್ಕೂ ಪರಿಹಾರವಲ್ಲ. ನಿನ್ನಂತಹ ಸುಂದರ ಮತ್ತು ಸಜ್ಜನ ಹುಡುಗಿ ಒಬ್ಬಳು ಹೀಗೆ ಯಾಕೆ ನಿರ್ಧಾರ ಮಾಡಿದ್ದೀಯ? ನಮ್ಮ ಬಡತನ ನಮ್ಮನ್ನು ಅಪರಾಧಿಗಳನ್ನಾಗಿ ಮಾಡಿದೆ. ಶ್ರೀಮಂತಿಕೆ ಅಹಂಕಾರ ನಮ್ಮನ್ನು ಕೊಂದಿದೆ. ಶ್ರೀಮಂತಿಕೆ ಕೇವಲ ಹಣದಲ್ಲಿ ಇರಲ್ಲ, ನಿನ್ನ ಮಾತುಗಳಲ್ಲಿ ಇರುವ ಪ್ರೌಢಿಮೆ ನನಗೆ ಇಷ್ಟವಾಯಿತು. ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಮಾತುಗಳು ಸ್ವಲ್ಪ ಧೈರ್ಯ ನೀಡ್ತಿದೆ. ನಾನು ಈ ರಾಜ್ಯದ ರಾಜ. ನಿನ್ನ ಕಷ್ಟವೇನು ಎಂದು ಹೇಳು, ನಿನಗೆ ನ್ಯಾಯ ಸಿಗುತ್ತದೆ. ಮಹಾರಾಜರೇ, ಕ್ಷಮಿಸಿ, ನಾನು ನಿಮ್ಮನ್ನು ಗುರುತಿಸಲಿಲ್ಲ. ಏಳು, ಎದ್ದೇಳು. ನಿನ್ನಂತಹ ಗುಣವಂತ ಹೆಣ್ಣುಮಗಳು ಈ ರಾಜ್ಯದ ರಾಣಿಯಾಗಲು ಅರ್ಹಳು. ನಾಳೆಯೇ ನಾನು ನಿನ್ನ ಮನೆಗೆ ಪ್ರಸ್ತಾವನೆ ಕಳುಹಿಸುತ್ತೇನೆ. ಸೊನಾಲಿಗೆ ಆ ರಾಜ್ಯದ ರಾಜರ ಕಡೆಯಿಂದ ಮದುವೆಯ ಪ್ರಸ್ತಾವನೆಯನ್ನು ರಾಜಭಟ್ಟರು ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಈ ವಿಷಯ ತಿಳಿದ ನಮ್ರತಾಳಿಗೆ ಗಂಗಮ್ಮನವರೇ, ಮಹಾರಾಜರು ನಿಮ್ಮ ಮಗಳು ಸೋನಾಲಿಯನ್ನು ಮದುವೆಯಾಗಲು ಇಚ್ಛಿಸಿದ್ದಾರೆ. ಏನು ಮಹಾರಾಜರ? ನಮ್ಮಂತಹ ಬಡವರ ಮನೆಗೆ ಇದು ಸಾಧ್ಯವೇ? ರಾಜರು ಗುಣವನ್ನು ನೋಡಿದ್ದಾರೆ, ಹೊರತು ಐಶ್ವರ್ಯವನ್ನಲ್ಲ. ನಾಳೆಯೇ ನಿಶ್ಚಿತಾರ್ಥ. ಇದೇನೋ, ಈ ಗಂಗೆಯ ಮನೆಗೆ ರಾಜರ ಭಟ್ರು ಯಾಕೆ ಬಂದಿದ್ದಾರೆ? ಗೌಡತಿಯವರೇ, ಈ ಊರಿನ ಸೋನಾಲಿ ಇನ್ನು ಮುಂದೆ ಈ ರಾಜ್ಯದ ಮಹಾರಾಣಿಯಾಗಲಿದ್ದಾರೆ. ಇದು ಸಾಧ್ಯವಿಲ್ಲ. ಇಲ್ಲಿ ಏನೋ ಸುಳ್ಳಿರಬೇಕು. ಈ ಕಮ್ಮಾರ್ನ ಮಗಳು ರಾಣಿ ಆಗ್ತಾಳಾ? ನಮ್ರತಾ, ದೇವರು ನಾನು ಹೇಳಿದ ಮಾತನ್ನು ನಿಜ ಮಾಡುತ್ತಿದ್ದಾನೆ. ನನ್ನ ಮಗಳು ರಾಣಿ ಆಗುತ್ತಿದ್ದಾಳೆ. ಇದು ಯಾವುದೋ ಮಾಟ ಮಂತ್ರ ಇರಬೇಕು. ಈ ಮದುವೆ ನಡೆಯಲು ನಾನು ಬಿಡಲ್ಲ. ರಾಜನ ನಿರ್ಧಾರಕ್ಕೆ ಅಡ್ಡ ಬರಲು ನಿಮ್ಮಿಂದ ಸಾಧ್ಯವಿಲ್ಲ ನಮ್ರತಾ. ನಿನ್ನ ಅಹಂಕಾರಕ್ಕೆ ಇಂದು ಅಂತ್ಯ ಸಿಕ್ಕಿದೆ. ನನ್ನ ಮಗ ಸೂರಜ್ ಇಂದೇನ್ ಮಾಡ್ಬೋದು? ಅವಳ ಜೀವನ ಈಗ ಏನಾಗತ್ತೆ? ಸೂರಜ್ಗೆ ವಿಷಯ ಗೊತ್ತಾದಾಗಿನಿಂದ ತನ್ನ ಕೋಣೆಯಲ್ಲಿ ಅಳುತ್ತಾ ಕುಳಿತಿರ್ತಾನೆ. ಆಗ ಅವರ ತಾಯಿ ನಮ್ರತಾ ಒಳಗ್ ಬರುತ್ತಾಳೆ. ಅಮ್ಮ, ನಿಮ್ಮ ಅಹಂಕಾರದಿಂದ ನಾನು ಸೋನಾಲಿಯನ್ನು ಕಳೆದುಕೊಂಡೆ. ಅವಳು ಇಂದು ಮಹಾರಾಣಿ. ಸೂರಜ್, ನಾನ್ ನಿನ್ ಒಳ್ಳೇದಕ್ಕಾಗಿ ಮಾಡಿದ್ದು ಅಂತ ಅಂದ್ಕೊಂಡಿದ್ದೆ. ಒಳ್ಳೆಯದಕ್ಕೆ ಒಬ್ಬ ಒಳ್ಳೆಯ ಗೆಳತಿಯನ್ನ ಕೆಲಸದಾಳಿಯನ್ನಾಗಿ ಮಾಡಿದ್ದೀರಾ. ಒಬ್ಬಳು ಉತ್ತಮ ಸೊಸೆಯನ್ನ ಮನೆಯಿಂದ ಹೊರ ಹಾಕಿದ್ದೀರಾ. ನನಗೆ ತಿಳಿಯಲಿಲ್ಲ ಸೂರಜ್. ಬಡವರು ಕೂಡ ಬೆಳೆಯಬಹುದು ಎಂದು ನಾನು ನಂಬಿರ್ಲಿಲ್ಲ. ಈಗ ನೋಡಿ, ನೀವು ಅವರ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿದೆ. ಹೌದು ಮಗನೇ, ನನ್ನ ಅಹಂಕಾರವೇ ನನಗೆ ಮುಳ್ಳಾಗಿದೆ. ಗಂಗೆಯನ್ನು ನಾನು ತುಂಬಾ ನೋಯಿಸಿದೆ. ಸೋನಾಲಿ ರಾಜಕುಮಾರಿ, ಆದರೂ ಅವಳು ನನ್ನನ್ನು ಇಷ್ಟಪಡುತ್ತಿದ್ದಳು. ಆದರೆ ನಿಮ್ಮ ಮಾತು ಅವಳನ್ನ ನದಿಗೆ ತಳ್ಳಿತು. ನನ್ನನ್ನು ಕ್ಷಮಿಸಿ ಬಿಡು ಸೂರಜ್, ಈಗ ಕಾಲ ಮಿಂಚಿ ಹೋಗಿದೆ. ಕ್ಷಮೆ ನನ್ನದಲ್ಲ ಅಮ್ಮ, ಗಂಗಮ್ಮನ ಹತ್ತಿರ ಕೇಳಿ ಅವರ ಮನಸ್ಸು ನೊಂದಿದೆ. ನಾಳೆ ನಾನ್ ಮದ್ವೆಗ್ ಹೋಗ್ತೇನೆ. ಕಾಲಿಗ್ ಬಿದ್ದಾದ್ರೂ ಕ್ಷಮೆ ಕೇಳ್ತೇನೆ. ಸೋನಾಲಿ ಮತ್ತು ಮಹಾರಾಜರ ಮದುವೆ ಎಲ್ಲರ ಸಮ್ಮುಖದಲ್ಲಿ ಆಗುತ್ತದೆ. ಊರಿನವರೆಲ್ಲರೂ ಸೇರಿರುತ್ತಾರೆ. ಇಂದಿನಿಂದ ಸೋನಾಲಿ ನಮ್ಮ ರಾಜ್ಯದ ಮಹಾರಾಣಿ. ಅವಳ ಗುಣವೇ ಈ ರಾಜ್ಯಕ್ಕೆ ರಕ್ಷಣೆ. ನನ್ನ ಮಗಳು ರಾಣಿಯಾದಳು. ದೇವರಿಗೆ ಅನಂತ ಧನ್ಯವಾದಗಳು.
ಗಂಗಾ, ನನ್ನನ್ನು ಕ್ಷಮಿಸಿಬಿಡು. ನನ್ನ ಅಹಂಕಾರ ನನ್ನ ಕಣ್ಣು ಮುಚ್ಚಿಸಿತ್ತು. ಏಲೋ ನಮ್ರತಾ, ನಾನು ನಿನ್ನನ್ನು ಆಗಲೇ ಕ್ಷಮಿಸಿದ್ದೇನೆ. ಆದರೆ ಅಹಂಕಾರದಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಈಗಲಾದರೂ ನಿನಗೆ ತಿಳಿಯುತ್ತಲ್ಲ. ನಮ್ರತಾ ಅತ್ತೆಯವರೇ, ನಾನು ನಿಮ್ಮ ಮೇಲೆ ಸಿಟ್ಟು ಮಾಡಿಲ್ಲ. ಆದರೆ ಸೂರಜ್ ಅವರ ಜೀವನ ಹಾಳು ಮಾಡಬೇಡಿ. ನೀನು ಮಹಾರಾಣಿ ಆದರೂ ನಿನ್ನ ಗುಣ ಬದಲಾಗಿಲ್ಲ ಸೋನಾಲಿ. ನಾನು ಸೋತು ಹೋದೆ. ಸೋನಾಲಿ, ನೀನು ಎಲ್ಲೇ ಇರು, ಸುಖವಾಗಿರು. ರಾಜರಜ ಜೊತೆ ನಿನ್ನ ಜೀವನ ಬೆಳಗಲಿ. ಧನ್ಯವಾದಗಳು ಸೂರಜ್. ನಿಮ್ಮ ಪ್ರೀತಿ ನನ್ನ ನೆನಪಿನಲ್ಲಿ ಸದಾ ಇರುತ್ತದೆ. ಬಡತನ ಎನ್ನುವುದು ಬಟ್ಟೆಯಲ್ಲಿರಬೇಕೇ ಹೊರತು ಮನಸ್ಸಿನಲ್ಲಿ ಇರಬಾರದು. ಗುಣವಂತರಿಗೆ ಮಾತ್ರ ಈ ಪ್ರಪಂಚದಲ್ಲಿ ಶಾಶ್ವತವಾದ ಗೌರವ ಸಿಗುತ್ತದೆ. ಅಹಂಕಾರಕ್ಕೆ ಇಲ್ಲಿ ಜಾಗವಿಲ್ಲ. ಗುಣವಂತಿಕೆ ನಿಜವಾದ ಐಶ್ವರ್ಯ. ಅಹಂಕಾರ ಮನುಷ್ಯನನ್ನು ನಾಶ ಮಾಡಿದರೆ, ತಾಳ್ಮೆ ಮತ್ತು ಸಚ್ಚರಿತ್ರೆ ಮನುಷ್ಯನನ್ನು ತುಂಬ ಎತ್ತರಕ್ಕೆ ಕೊಂಡೊಯ್ಯುತ್ತದೆ.